ಹಲೋ ಹಾಯ್ ಕರ್ನಾಟಕ, ನಾನು ನಿಮ್ಮ ಸಿಂಧ ಮಧುಗಿರಿ. ಹೌದು, ನಾವು ಒಂದು ಹರಕೆ ಇತ್ತು ಅಂತ ಹೇಳಿದ್ದೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಐಟಮ್ಸ್ ತರೋಣ ಅಂತ ಹೇಳಿ ನಾವು ಮಧುಗಿರಿಗೆ ಹೋಗಿದ್ವಿ. ಮಧುಗಿರಿಗೆ ನಾವೆಲ್ಲರೂ ಹೋಗಿದ್ವಿ, ನಮ್ಮ ಅಕ್ಕನ ಮಕ್ಕಳು ಬಂದಿದ್ದು. ಅವ್ರು ನಾನು ಎಲ್ಲೇ ಹೋದ್ರು ಅವರು ನನ್ನ ಜೊತೆ ಬರ್ತಾನೆ ಇರ್ತಾರೆ. ಅಂಡ್ ಇವರೆಲ್ಲ ನಮ್ಮ ಅಕ್ಕನ ಮಕ್ಳೆ. ಅಂಡ್ ಅಲ್ಲಿ ಹಲಸಿನ ಹಣ್ಣು ಕೊಡಿಸ್ಬಿಟ್ಟು ಹಲಸಿನ ತಿಂದ್ಮೇಲೆ ಕೇಕ್ ವರ್ಡ್ ಹೋದ್ವಿ. ಕೇಕ್ ವರ್ಡಲ್ಲಿ ಸ್ವಲ್ಪ ಸ್ನ್ಯಾಕ್ಸ್, ಜ್ಯೂಸು ಅಂಡ್ ಏನಾದರೂ ಚಾಕ್ಲೇಟ್ಸ್ ಅವೆಲ್ಲ ತಿನ್ಕೊಂಡು ಅಂಡ್ ಮನೆಗೆ ಬಂದಿದ ತಕ್ಷಣ ನಾವು ಮತ್ತೆ ಟೆಂಪಲ್ ಹತ್ರ ಹೋದ್ವಿ. ಯಾಕೆ ಅಂದ್ರೆ ಅಲ್ಲಿ ಒಂದು ಚೌಟ್ರಿ ಇದೆ. ಚೌಟ್ರಿಯಲ್ಲಿ ನಾವು ಪಾತ್ರೆ ಸಾಮಾನು ತಗೋಬೇಕಿತ್ತು. ಅದಕ್ಕೋಸ್ಕರ ಹೇಳಿ ನಾವು ಮತ್ತೆ ಆ ಟೆಂಪಲ್ ಹತ್ರ ಹೋದ್ವಿ. ಆ ಟೆಂಪಲ್ ಬಂದು ತುಂಬಾ ಚೆನ್ನಾಗಿದೆ. ಅಂಡ್ ಹೊಲದ ಹತ್ರ ಇರೋದು, ಹೊಲ ಅಂಡ್ ಬೆಟ್ಟದ್ದು ಎರಡತ್ರ ಇರೋದು. ಅದಕ್ಕೋಸ್ಕರ ಅಲ್ಲಿ ಹೋದ್ರೆ ಒಂಥರ ಪೀಸ್ಫುಲ್ ಆಗಿರುತ್ತೆ. ಯಾರಿಗಾದ್ರೂ ಸ್ಟ್ರೆಸ್ ಇದೆ ಅಂತ ಅನ್ಸಿದ್ರೆ ಈ ಪ್ಲೇಸ್ಗೆ ಹೋದ್ರೆ ಒಂಥರ ಸ್ಟ್ರೆಸ್ ಫ್ರೀ ಆಗುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ತುಂಬಾ ಚೆನ್ನಾಗಿದೆ ಪ್ಲೇಸ್. ಅಷ್ಟೇ, ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನಾವ್ ಇಲ್ಲೇ ಅಡ್ಗೆ ಮಾಡಿಸ್ಬೇಕು ಅನ್ಕೊಂಡಿರೋದು. ಈ ದೇವಸ್ಥಾನ ಬಂದು ನಮ್ಮ ಕೊರಟಗೆರೆ ತಾಲೂಕಲ್ಲಿ ಇರುವಂತಹ ವಡ್ಗೇರೆ ಪಕ್ಕದಲ್ಲಿ ಇರುವಂತಹ ಅಮ್ಮಾಜಿ ಮಧ್ಯಮ ಬೆಟ್ಟ ಅಂತ ಹೇಳಿ ಇದು ಒಂದು. ಈ ಟೆಂಪಲ್ ಅಲ್ಲಿ ದೇವ್ರು ಇರೋದು, ಅಂಡ್ ಗುಹೆಯಲ್ಲಿ ಇರೋದು. ಇದು ಟೆಂಪಲ್ ಬಂದು ಗುಹೆ. ಯಾಕೆ ಅಂದ್ರೆ ಅಲ್ಲಿ ಒಂದು ನಿಧಿ ಇತ್ತಂತೆ ಹಳೆ ಕಾಲದಲ್ಲಿ. ಸೊ ಇವಾಗಿದ್ಯೋ ಇವಾಗ ಗೊತ್ತಿಲ್ಲ. ಹಳೆ ಕಾಲದಲ್ಲಿ ನಿಧಿ ಇತ್ತು. ಆ ನಿಧಿ ಕಾವಲಿಗೆ ಒಂದು ಹಾವು ಇದೆ ಅಂತ ಹೇಳಿದ್ರು. ಆ ಹಾವು ಇವಾಗ್ಲೂ ಇದೆ, ಬಟ್ ನಿಧಿ ಇದೆಯೋ ಇಲ್ವೋ ಗೊತ್ತಿಲ್ಲ ಅದು. ಅಂಡ್ ಅಲ್ಲಿ ದೇವಸ್ಥಾನಕ್ಕೂ ಅಷ್ಟೇನೆ, ಯಾರನ್ನ ಮಡ್ಲಕ್ಕೆ ಕೊಡಂಗಿದೆ ಮಡ್ಲಕ್ಕಿನೂ ಕೊಡ್ಬೋದು. ಅಂಡ್ ನಾವು ಮತ್ತೆ ಮನೆಗೆ ಬಂದು ನೆಕ್ಸ್ಟ್ ಡೇ ವ್ಲಾಗು. ನೆಕ್ಸ್ಟ್ ಡೇ ನಾವು ಐಟಮ್ಸ್ ಎಲ್ಲ ಹಾಕೊಂಡು ಹೋಗ್ತಾ ಇದೀವಿ. ಈ ವ್ಲಾಗ್ ಬಂದು ಅಲ್ಲಿ ಮಂಡೇ ಮಾತ್ರನೇ ಅಡಿಗೆ ಮಾಡಿಸೋದು. ಅಂಡ್ ಬೇರೆ ದಿನಗಳು ಮಾಡ್ಸೋಕ್ಕಾಗಲ್ಲ. ಅಂಡ್ ಕಾರ್ತಿಕ್ ಸೋಮವಾರದಲ್ಲಿ ಮಂಡೇ ಕಂಪಲ್ಸರಿ ಮಾಡ್ತಾರೆ. ಬೇರೆ ದಿನಾನು ಮಂಡೇ ಮಾಡ್ತಾರೆ. ಬಟ್ ಕಾರ್ತಿಕ್ ಸೋಮವಾರದಲ್ಲಿ ತುಂಬಾ ಜನ ಇರ್ತಾರೆ. ಈ ಟೈಮಲ್ಲಿ ಅಂದ್ರೆ ಸ್ವಲ್ಪ ಮೀಡಿಯಂ ಆಗಿರ್ತಾರೆ ಜನ. ಬಟ್ ಕಾರ್ತಿಕ್ ಟೈಮಲ್ಲಿ ಅವಾಗ ತುಂಬಾ ಜನ ಇರ್ತಾರೆ. ಅಂಡ್ ತುಂಬಾ ಜನ ಬರ್ತಾನೆ ಇರ್ತಾರೆ. ಇವಾಗ್ಲೂ ಅಷ್ಟೇ, ಈ ಸಮ್ಮರ್ ಅಲ್ಲಿ. ಆಮೇಲೆ ಇವಾಗ ನಾವು ಒಬ್ರು ಬಂದಿದೀವಿ ಅಷ್ಟೇ. ಆಫ್ಟರ್ನೂನ್ ಆಗ್ತಾ ಜನ ಫುಲ್ಲು ಬಂದ್ರು. ಅಂಡ್ ನಾವು ಮಾಡ್ಸಿರೋ ಅಡ್ಗೆನೂ ಅಷ್ಟೇನೆ ಫುಲ್ ಖಾಲಿ ಆಯ್ತು, ಏನು ಮಿಕ್ಕಿರ್ಲಿಲ್ಲ. ಅಂಡ್ ತುಂಬಾ ಚೆನ್ನಾಗಾಯ್ತು ಅಡ್ಗೆನೂ ಕೂಡ. ನಾವೇನ್ ಮಾಡ್ಸಿದ್ದು ಅಂದ್ರೆ ಸಿಹಿ ಅಡ್ಗೆ ಮಾಡ್ಸಿದ್ದು. ನಾನು ಹರಕೆ ಹೊತ್ಕೊಂಡಿದ್ದು ಸಿಹಿ ಅಡ್ಗೆ ಮಾಡಿಸ್ತೀನಿ ನಾನು ಅಂತ ಹೇಳಿ, ಅದಕ್ಕೋಸ್ಕರ ಸಿಹಿ ಊಟ ಮಾಡ್ಸಿದ್ವಿ. ಅಂಡ್ ನಾವ್ ಏನೇನ್ ಮಾಡ್ಸಿದ್ವಪ್ಪ ಅಂದ್ರೆ ಒಬ್ಬಟ್ಟು, ಅನ್ನ ಸಾಂಬಾರು, ಚಿತ್ರಾನ್ನ, ಕಾಳುವಿ ಅಂಡ್ ಹೆಸರು ಬೇಳೆ, ಬೋಂಡ, ಹಪ್ಳ, ಉಪ್ಪಿನಕಾಯಿ ಇಷ್ಟು ಮಾಡ್ಸಿದ್ವಿ. ಅಂಡ್ ನಮ್ಮ ಮನೆಯಲ್ಲಿ ದೇವಸ್ಥಾನಕ್ಕೆ ಬಂದಿರೋರು ಅಷ್ಟೇನೆ, ನಮ್ಮ ಮನೆಯ ಫ್ಯಾಮಿಲಿ ಫುಲ್ಲು ಎಲ್ಲಾರು ಅಷ್ಟೇನೆ ತುಂಬಾ ಸಪೋರ್ಟಿವ್ ಆಗಿ ಎಲ್ಲ ಮಾಡಿಕೊಟ್ರು. ಎಲ್ಲ ಕೆಲಸಗಳು ಅಷ್ಟೇನೆ ಬೇಗ ಮಾಡಿಕೊಟ್ರು. ಅಂಡ್ ಸಪೋರ್ಟಿವ್ ಆಗಿದ್ರೆ ಬೇಗ ಎಲ್ಲ ಕೆಲಸನೂ ಮುಗ್ದೋಗ್ಬಿಡುತ್ತೆ. ತುಂಬಾ ಚೆನ್ನಾಗಾಯ್ತು ಅಂತಾನೆ ಹೇಳ್ಬೋದು. ಅಂಡ್ ನನಗೆ ಹರಕೆ ಮಾಡ್ಕೊಂಡಿದ್ದು ಅದು ಆ ಕೆಲಸ ಎಲ್ಲ ಮಾಡಿದ್ಮೇಲೆ ತುಂಬಾ ಖುಷಿ ಅಂತಾನು ಅನ್ನಿಸ್ತು ಎಲ್ಲ ಮುಗಿಸೋದ್ಮೇಲೆ. ಅಂಡ್ ಒಬ್ಬಟ್ಟು ನೋಡ್ತಾ ಇರ್ಬೋದು ಹೆಂಗ್ ಸುಡ್ತಾ ಇದೀನಿ ಅಂದ್ರೆ ಕೈಯಲ್ಲಿ ಬೊಬ್ಬೆ ಬಂತು. ಆ ರೇಂಜಿಗೆ ಕಾವು ಬೇರೆ ಹೊಡಿತಾ ಇತ್ತು. ಆ ಇಂಚು ತುಂಬಾ ಬೊಬ್ಬೆ ಬಂತು. ಅಂಡ್ ತುಂಬಾ ಚೆನ್ನಾಗೂ ಇತ್ತು. ಅಂಡ್ ನಾನು ಎಲ್ಲಾರು ಬಂದಿದ್ರು, ತುಂಬಾ ಖುಷಿ ಆಯ್ತು. ಅಂಡ್ ನಾನ್ ಎಲ್ಲಾರನ್ನು ಕರೆದಿದ್ದೆ. ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲಾರು ಬಂದಿದ್ರು. ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್ ಬಂದಿರೋರ್ಗೆಲ್ಲಾರ್ಗುನು. ಅಂಡ್ ನಾನು ದೇವಸ್ಥಾನಕ್ಕೆ ಹೋದಾಗ ದೇವಸ್ಥಾನ ನೋಡಿ ನಮ್ಮನೆಯವರು, ನಾನು ಸುಮ್ಮನೆ ವಾಕಿಂಗ್ ಅಂತ ಹೋದಾಗ ಆ ದೇವಸ್ಥಾನ ನೋಡಿ ಅನ್ಕೊಂಡಿದ್ದೆ. ಅಂಡ್ ನಮ್ಮೂರ್ ಪಕ್ಕದಲ್ಲೇ ಅಲ್ವಾ ಇರೋದು, ನನಗೆ ಗೊತ್ತಿತ್ತು ಅಲ್ಲಿ ಅಡ್ಗೆ ಎಲ್ಲ ಮಾಡಿಸ್ತಾರೆ, ಹರಕೆ ಕಟ್ಕೊಂತಾರೆ ಅಂತ. ನಮ್ಮ ಮನೆಯವ್ರಿಗೆ ಗೊತ್ತಿರ್ಲಿಲ್ಲ. ಸೊ ಅವ್ರಿಗೆ ಹೇಳಿದ್ದಕ್ಕೆ ಓಕೆ ನಾವು ಮಾಡ್ಸೋಣ ಅಂತ ಹೇಳಿ ಅನ್ಕೊಂಡು ಮಾಡ್ಸಿದ್ದು. ಅಂಡ್ ನಾನು ದೇವ್ರಿಗೆ ಎಡೆ ಕೊಡ್ಬೇಕು ಅಂತ ಹೇಳಿ ಎಲ್ಲಾ ಐಟಮ್ಸ್ ಹಾಕೊಂತ ಇದ್ದೆ. ಪ್ರತಿಯೊಂದು ಐಟಮ್ಸ್ನು ಅದು ಬಾಳೆ ಎಲೆಯಲ್ಲಿ ಹಾಕೊಳ್ತಾ ಇದ್ದೆ. ಹಾಕೊಂಡು ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೊರಟ್ವಿ. ಯಾಕಂದ್ರೆ ನಾವು ಎಡೆ ಹಾಕೋವರ್ಗು ಯಾರಿಗೂ ಊಟ ಹಾಕೋದಿಲ್ಲ, ಅದಕ್ಕೋಸ್ಕರ ಅಂತ ಹೇಳಿ ಪೂಜೆಗೆ ಅಂತ ಹೊರಟ್ವಿ. ಪೂಜೆಗೆ ಮೆಟ್ಲು ಹತ್ಕೊಂಡು ಹೋಗ್ಬೇಕು ದೇವಸ್ಥಾನದೊಳಗೆ. ಅಂಡ್ ನೀವೇ ನೋಡ್ತಾ ಇರ್ರಿ, ದೇವಸ್ಥಾನನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇವಾಗ ಈ ಮೆಟ್ಲೆಲ್ಲ ಹೊಸದಾಗಿ ಕಟ್ಟಿರೋದು. ಫಸ್ಟ್ ಮೆಟ್ಲೆಲ್ಲ ಇರ್ಲಿಲ್ಲ, ಇವಾಗ ಎಲ್ಲ ಒಂದೊಂದೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅಂಡ್ ಈ ದೇವಸ್ಥಾನದ ಹತ್ರ ಒಂದು ಚೌಟ್ರಿ ಕೂಡ ಇದೆ. ಯಾರಿಗಾದ್ರೂ ಸಿಂಪಲ್ ಆಗಿ ನಾನು ಚೆನ್ನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಳೋರು ಈ ಟೆಂಪಲ್ ಹತ್ರ ಹೋಗಿ, ಚೌಟ್ರಿನೂ ಇದೆ, ಟೆಂಪಲ್ ಇದೆ, ತುಂಬಾ ಚೆನ್ನಾಗೂ ಆಗುತ್ತೆ. ಅಂಡ್ ಯಾಕಂದ್ರೆ ಫುಲ್ಲು ಔಟ್ಸೈಡ್ ಫುಲ್ಲು ಹೊಲ ಇದೆ ಅಲ್ವಾ, ತುಂಬಾ ಚೆನ್ನಾಗೂ ಆಗುತ್ತೆ. ಒಂದ್ಸಲ ಹೋಗಿ ಯಾರಿಗಾದ್ರೂ ಮದ್ವೆ ಆಗೋದೇ ಇಲ್ಲ, ನಮಗೆ ಗ್ರ್ಯಾಂಡಾಗಿ ಮಾಡೋಕ್ಕಾಗಲ್ಲ ಅಂದ್ರೆ ಸಿಂಪಲ್ ಆಗಿ ಈ ಟೆಂಪಲ್ ಹತ್ರ ಹೋಗಿ ಮಾಡ್ಕೋಬಹುದು.
ಅಂಡ್ ಒಳಗಡೆ ದೇವಸ್ಥಾನದೊಳಗೆ ಹೋಗ್ತಾ ಇದೀವಿ, ನೋಡ್ತಾ ಇರ್ಬೋದು ದೇವಸ್ಥಾನದೊಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಂಡ್ ಎಲ್ಲಾರು ಫ್ಯಾಮಿಲಿ ಫುಲ್ಲು ಹೋದ್ವಿ. ಅಂಡ್ ನಮ್ಮ ಅಕ್ಕ ಒಬ್ರು ಮಡ್ಲಕ್ಕಿ ಕೊಡ್ಬೇಕಿತ್ತು, ಸೊ ಅವ್ರು ಮಡ್ಲಕ್ಕಿ ಕೊಡ್ತಾ ಇದ್ರು ದೇವ್ರಿಗೆ. ಅಂಡ್ ನಮ್ಮ ಅಕ್ಕ ಕೇಳಿದ್ರು, ಬಾ ಕೊಡು ವಿಡಿಯೋ ಮಾಡ್ಕೊಡ್ತೀನಿ ದೇವ್ರದು ಅಂತ ಹೇಳಿ. ನೋಡಿ ಇದೇ ದೇವರು ಮಧ್ಯಮ ಬೆಟ್ಟ ಅಂತ ಹೇಳಿ ನಮ್ಮೂರ್ ಪಕ್ಕದಲ್ಲೇ ಇರೋದು. ಅಂಡ್ ದೇವ್ರು ಅಷ್ಟೇ, ಇದು ನಾ ಹೇಳ್ದೆ ಅಲ್ವಾ ಗುಹೆ ಅಂತ ಹೇಳಿ, ಇದೇ ಗುಹೆಯಲ್ಲಿ ಗುಹೆ ಬಂದು ಈ ಗುಹೆ ಒಳಗೆ ಒಂದು ನಿಧಿ ಇದೆ ಅಂತ ಹೇಳ್ತಾರೆ. ಬಟ್ ಆ ನಿಧಿ ನಂಗೆ ಗೊತ್ತಿಲ್ಲ. ಅಲ್ಲಿ ಕಾವಲಿಗಿದೆ ಅಂತ ಇವಾಗ್ಲೂ ಗೊತ್ತು. ಅಂಡ್ ಅಲ್ಲಿಂದ ಬಂದು ಎಲ್ಲಾರ್ಗೂ ಊಟ ಬಡಿಸ್ಬಿಟ್ಟು ತುಂಬಾ ಜನನೇ ಬಂದ್ರು ಅಂತ ಹೇಳ್ಬೋದು, ಯಾಕಂದ್ರೆ ಅಡುಗೆ ಎಲ್ಲ ಖಾಲಿ ಆಯ್ತು. ಇಷ್ಟ ಇವತ್ತಿನ ವ್ಲಾಗು. ಥ್ಯಾಂಕ್ಸ್ ಫಾರ್ ವಾಚಿಂಗ್.